ಒಂದು ಭರ್ಜರಿ ಗೆಲುವಿನ ಬೆನ್ನಲ್ಲೇ ಒಂದು ಹೀನಾಯ ಸೋಲು ಎದುರಾದ್ರೆ ಹೇಗಿರುತ್ತೆ? ಅಂತಹದ್ದೇ ಒಂದು ಘಟನೆ ಇದು. ಒಂದು ಅದ್ಭುತ ವಿಜಯದ ನಂತರ ಬಂದ ಆಘಾತಕಾರಿ ಸೋಲಿನ ಹಿಂದಿನ ಅಸಲಿ ಕಥೆಯೇನು? ಇದು ಬರೀ ಯುದ್ಧದ ಕಥೆಯಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯ ದುರಾಸೆ ಇಡೀ ಸಮುದಾಯವನ್ನೇ ಹೇಗೆ ಅಪಾಯಕ್ಕೆ ತಳ್ಳುತ್ತೆ ಅನ್ನೋದರ ಕಥೆ. ಕಥೆ ಶುರುವಾಗೋದೇ ಒಂದು ದೊಡ್ಡ ಸಂಭ್ರಮದಿಂದ. ಜೆರಿಕೋ, ಅದೊಂದು ಅಜೇಯ ಕೋಟೆ. ಅದರ ಗೋಡೆಗಳು ಯುದ್ಧದಿಂದಲ್ಲ, ಬದಲಿಗೆ ಕೇವಲ ದೇವರ ಶಕ್ತಿಯಿಂದ ಕುಸಿದ್ಬಿದ್ದಿತು. ನಿಜ ಹೇಳ್ಬೇಕಂದ್ರೆ ಇಸ್ರಾಯೇಲ್ಯರಿಗೆ ಇದೊಂದು ಗೆಲುವಿಗಿಂತ ಹೆಚ್ಚಾಗಿ ಒಂದು ಪವಾಡವೇ ಆಗಿತ್ತು. ಅವರ ಆತ್ಮವಿಶ್ವಾಸವಂತೂ ಮುಗಿಲು ಮುಟ್ಟಿತ್ತು. ಆದ್ರೆ ಆ ವಿಜಯೋತ್ಸವ ಹೆಚ್ಚು ಕಾಲ ನಿಲ್ಲಲಿಲ್ಲ. ಅವರ ಮುಂದಿನ ಟಾರ್ಗೆಟ್ ಆಯಿಯನ್ನು ಒಂದು ಸಣ್ಣ ಪಟ್ಟಣ. ಆದ್ರೆ ಏನಾಯ್ತು ಗೊತ್ತಾ? ಅಲ್ಲಿ ಅವರು ಹೀನಾಯವಾಗಿ ಸೋತ್ಹೋದ್ರು. ನಿನ್ನೆ ಮೊನ್ನೆ ಪವಾಡ ಸದೃಶವಾಗಿ ಗೆದ್ದವರು ಇವತ್ತು ಇಷ್ಟು ಸುಲಭವಾಗಿ ಸೋತ್ಹೋದ್ರು. ಎಲ್ಲವೂ ಇದ್ದಕ್ಕಿದ್ದಂತೆ ತಲೆ ಕೆಳಗಾಯ್ತು. ಅಷ್ಟಕ್ಕೂ ಇಂಥ ಒಂದು ದೊಡ್ಡ ಗೆಲುವಿನ ನಂತರ ಹೀಗೊಂದು ಸೋಲು ಯಾಕಾಯ್ತು? ಸರಿ, ಆ ಸೋಲಿನ ಕಾರಣ ಏನು ಅಂತ ತಿಳ್ಕೋಬೇಕಾದ್ರೆ ನಾವು ಜೆರಿಕೋ ಯುದ್ಧದ ಸಮಯಕ್ಕೆ ವಾಪಸ್ ಹೋಗ್ಬೇಕು. ನೋಡಿ, ಆ ಗೆಲುವು ಅವರ ಸೈನ್ಯದ ಬಲದಿಂದ ಬಂದಿರಲಿಲ್ಲ. ಅದು ಸಂಪೂರ್ಣವಾಗಿ ದೈವಿಕ ಶಕ್ತಿಯಿಂದ ಬಂದಿತು. ಹಾಗಾಗಿ ಆ ದೈವಿಕ ವಿಜಯದ ಜೊತೆಗೆ ಒಂದು ತುಂಬಾನೇ ಕಟ್ಟುನಿಟ್ಟಿನ ಆಜ್ಞೆಯೂ ಬಂದಿತ್ತು. ಆಜ್ಞೆ ತುಂಬಾನೇ ಸ್ಪಷ್ಟವಾಗಿತ್ತು. ಜೆರಿಕೋ ಪಟ್ಟಣದಿಂದ ಸಿಕ್ಕ ಯಾವುದೇ ಸಂಪತ್ತನ್ನ, ಅಂದ್ರೆ ಬೆಳ್ಳಿ, ಬಂಗಾರ ಅಥವಾ ಬೇರೆ ಯಾವುದೇ ಬೆಲೆಬಾಳುವ ವಸ್ತುವನ್ನ ಯಾರೂ ತಮಗಾಗಿ ಇಟ್ಕೊಡುವಂತಿರ್ಲಿಲ್ಲ. ಎಲ್ಲವೂ ದೇವರಿಗೆ ಪವಿತ್ರ. ಹಾಗಾಗಿ ಎಲ್ಲವನ್ನೂ ನೇರವಾಗಿ ದೇವರ ಭಂಡಾರಕ್ಕೆ ಒಪ್ಸ್ಬೇಕು. ಇದು ಮುರಿಯಲಾಗದ ಒಂದು ನಿಯಮ. ಆದ್ರೆ ಯಾವಾಗ್ಲೂ ಹಾಗೆ ಆಗುತ್ತಲ್ಲ, ಎಲ್ಲರೂ ಈ ಆಜ್ಞೆಯನ್ನು ಪಾಲಿಸಲಿಲ್ಲ. ಆಕಾನ್ ಅನ್ನೋ ಒಬ್ಬ ಸೈನಿಕ ದೇವರ ನೇರ ಆಜ್ಞೆಯನ್ನು ಮುರಿಯಲು ತೀರ್ಮಾನಿಸಿದ. ಅವನ ಆ ಒಂದು ರಹಸ್ಯ ನಿರ್ಧಾರ, ಆ ಒಂದು ದುರಾಸೆಯ ಕ್ಷಣ ಇಡೀ ಜನಾಂಗದ ಭವಿಷ್ಯವನ್ನೇ ಅಪಾಯಕ್ಕೆ ತಳ್ಳುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಆಕಾನ್ ಕಣ್ಣು ಹಾಕಿದ್ದು ಯಾವುದ್ರ ಮೇಲೆ? ಜೆರಿಕೋದ ಅವಶೇಷಗಳಿಂದ ಅವನು ಕದ್ದದ್ದು ಒಂದು ತುಂಬಾನೇ ಸುಂದರವಾದ ಬ್ಯಾಬಿಲೋನಿಯನ್ ನಿಲುವಂಗಿ, ದೊಡ್ಡ ಪ್ರಮಾಣದ ಬೆಳ್ಳಿ ನಾಣ್ಯಗಳು ಮತ್ತು ಭಾರವಾದ ಒಂದು ಶುದ್ಧ ಬಂಗಾರದ ಗಟ್ಟಿ. ಇವು ಕೇವಲ ವಸ್ತುಗಳಾಗಿರ್ಲಿಲ್ಲ, ಅವು ನಿಷೇಧಿತ ಸಂಪತ್ತು. ನೋಡಿ, ಆಕಾನ್ ಮಾಡಿದ ಈ ತಪ್ಪು ಆಕಸ್ಮಿಕವಾಗಿ ಆಗಿದ್ದಲ್ಲ. ಇದು ಉದ್ದೇಶಪೂರ್ವಕವಾಗಿ 4 ಹಂತಗಳಲ್ಲಿ ನಡೆದ ಒಂದು ಅಪರಾಧ. ಮೊದಲು ಆ ವಸ್ತುಗಳನ್ನು ನೋಡಿದ, ನಂತರ ಅವುಗಳ ಮೇಲೆ ದುರಾಸೆ ಬೆಳೆಸಿಕೊಂಡ, ಯಾರೂ ನೋಡದ ಹಾಗೆ ಅವುಗಳನ್ನು ತೆಗೆದುಕೊಂಡ, ಮತ್ತು ಕೊನೆಗೆ ತನ್ನ ತಪ್ಪನ್ನು ಮುಚ್ಚಿಹಾಕಲು ತನ್ನದೇ ಗುಡಾರದಲ್ಲಿ ಹೂತಿಟ್ಟನು. ಈ ಕಡೆ ಈ ರಹಸ್ಯ ಪಾಪದ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇಸ್ರಾಯೇಲ್ಯರ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಜೆರಿಕೋದ ದೊಡ್ಡ ಗೆಲುವಿನ ನಂತರ ಅವರಲ್ಲಿ ಅತಿಯಾದ ಆತ್ಮವಿಶ್ವಾಸ ಮನೆ ಮಾಡಿತ್ತು. ಆಯಿ ಅನ್ನೋ ಸಣ್ಣ ಪಟ್ಟಣವನ್ನು ಗೆಲ್ಲುವುದು ಅವರಿಗೆ ಮಕ್ಕಳಾಟದ ಹಾಗೆ ಕಾಣ್ತಿತ್ತು. ಇದನ್ನೊಮ್ಮೆ ನೋಡಿ, ಈ ವ್ಯತ್ಯಾಸ ನಿಜಕ್ಕೂ ಆಘಾತಕಾರಿ. ಒಂದು ಕಡೆ ಜೆರಿಕೋದಂತಹ ಬೃಹತ್ ಅಜೇಯ ಕೋಟೆಯನ್ನು ಪವಾಡ ಸದೃಶವಾಗಿ ಗೆದ್ದಿದ್ರು. ಇನ್ನೊಂದು ಕಡೆ ಆಯಿಯಂತಹ ಚಿಕ್ಕ ದುರ್ಬಲ ಪಟ್ಟಣದ ವಿರುದ್ಧ ಹೀನಾಯವಾಗಿ ಸೋತ್ರು. ಈ ಸೋಲಿಗೆ ಯಾವುದೇ ತರ್ಕವೇ ಇರಲಿಲ್ಲ ಮತ್ತು ಇದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿತ್ತು. ಅಷ್ಟೇ ಅಲ್ಲ, ಈ ಸೋಲು ಕೇವಲ ಅವಮಾನಕರವಾಗಿರಲಿಲ್ಲ, ಅದು ಮಾರಣಾಂತಿಕ ಕೂಡ ಆಗಿತ್ತು. ಆಯಿ ಮೇಲಿನ ದಾಳಿಯಲ್ಲಿ ಇಸ್ರೇಲ್ನ 36 ಸೈನಿಕರು ಪ್ರಾಣ ಕಳೆದುಕೊಂಡ್ರು. ಈ ಸಂಖ್ಯೆ ಸೋಲಿನ ನೋವನ್ನು ಪ್ರತಿಯೊಬ್ಬರ ವೈಯಕ್ತಿಕ ನಷ್ಟವನ್ನಾಗಿ ಮಾಡಿಬಿಟ್ಟಿತ್ತು. ಈ ಸೋಲಿನ ನಂತರ ಏನಾಯ್ತು ಅಂದ್ರೆ, ಇಸ್ರಾಯೇಲ್ಯರ ಶಿಬಿರದಲ್ಲಿ ಆಳವಾದ ಹತಾಶೆ ಮತ್ತು ಭಯ ಆವರಿಸಿತು. ಜೆರಿಕೋದಲ್ಲಿ ಗಳಿಸಿದ ಧೈರ್ಯವೆಲ್ಲವೂ ಬೆಂಕಿಯ ಮುಂದೆ ಮೇಣದಂತೆ ಕರಗಿ ಹೋಯ್ತು. ಅವರ ನೈತಿಕ ಸ್ಥೈರ್ಯ ಸಂಪೂರ್ಣವಾಗಿ ಕುಸಿದು ದೇವರು ತಮ್ಮನ್ನು ಕೈಬಿಟ್ಟಿದ್ದಾನೆ ಅನ್ನೋ ಭಾವನೆ ಕಾಡಲು ಶುರುವಾಯಿತು. ಸಹಜವಾಗಿಯೇ ನಾಯಕನಾದ ಜೋಶುವಾಗೆ ತಡೆಕೊಳ್ಳೋಕೆ ಆಗಿಲ್ಲ. ಅವನು ದೇವರ ಬಳಿ ಮೊರೆ ಇಟ್ಟ. ನೀನು ನಮ್ಮನ್ನು ಏಕೆ ಕೈಬಿಟ್ಟೆ ಅಂತ ಕೇಳಿದ. ಆಗ ದೇವರು ಕೊಟ್ಟ ಉತ್ತರ ಅವನನ್ನು ಬೆಚ್ಚಿ ಬೀಳಿಸಿತು. ಸಮಸ್ಯೆ ಸೇನೆಯ ತಂತ್ರದಲ್ಲಿರ್ಲಿಲ್ಲ, ಬದಲಿಗೆ ಶಿಬಿರದೊಳಗೆ ಅಡಗಿದ್ದ ಒಂದು ಪಾಪದಲ್ಲಿತ್ತು. ಸೋಲಿಗೆ ಅಸಲಿ ಕಾರಣ ಶಾಪಗ್ರಸ್ತ ವಸ್ತುವನ್ನು ಒಂದು ಕಾನ್ಸೆಪ್ಟ್. ಅಂದ್ರೆ ಏನ್ ಗೊತ್ತಾ? ದೇವರಿಗೆ ಮೀಸಲಿಟ್ಟ ವಸ್ತುವನ್ನು ಯಾರಾದ್ರೂ ಸ್ವಂತಕ್ಕೆ ಬಳಸ್ಕೊಂಡ್ರೆ ಆ ಒಬ್ಬ ವ್ಯಕ್ತಿಯ ಪಾಪ ಇಡೀ ಸಮುದಾಯದ ಮೇಲೆ ಶಾಪ ತರುತ್ತೆ. ಅದು ಕೇವಲ ಒಬ್ಬ ವ್ಯಕ್ತಿಯ ತಪ್ಪಾಗಿ ಉಳಿಯೋದಿಲ್ಲ. ಆ ಪಾಪವನ್ನು ಸಮುದಾಯದಿಂದ ತೆಗೆದುಹಾಕುವವರೆಗೂ ದೈವಿಕ ಅನುಗ್ರಹ ಮತ್ತು ರಕ್ಷಣೆ ನಿಂತೋಗುತ್ತೆ. ಸರಿ, ಈಗ ಆ ಒಬ್ಬ ಅಪರಾಧಿಯನ್ನು ಹುಡುಕಲೇಬೇಕು. ಅದಕ್ಕಾಗಿ ಒಂದು ದೈವಿಕ ತನಿಖೆ ಶುರುವಾಯಿತು. ಚೀಟಿಗಳನ್ನು ಹಾಕುವ ಮೂಲಕ ಹಂತ ಹಂತವಾಗಿ ಹುಡುಕಾಟವನ್ನು ಸಂಕುಚಿತಗೊಳಿಸಲಾಯಿತು. ಅಬ್ಬಾ, ಲಕ್ಷಾಂತರ ಜನರಲ್ಲಿ ಆ ಒಬ್ಬ ವ್ಯಕ್ತಿಯನ್ನು ಗುರುತಿಸೋದು ಅಂದ್ರೆ, ಈ ಪ್ರಕ್ರಿಯೆ
ಅಲ್ಲಿನ ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಯಿತು. ತನಿಖೆಯ ಮೊದಲ ಹಂತ 12 ಕುಲಗಳ ನಡುವೆ ಚೀಟಿ ಹಾಕಿದಾಗ ಅದು ಬಿದ್ದಿದ್ದು ಯಹೂದ ಕುಲದ ಮೇಲೆ. ಇಡೀ ಜನಾಂಗದ ಗಮನ ಈಗ ಒಂದು ನಿರ್ದಿಷ್ಟ ಕುಲದ ಮೇಲೆ ಕೇಂದ್ರೀಕೃತವಾಯಿತು. ಹುಡುಕಾಟ ಮತ್ತಷ್ಟು ಕಿರಿದಾಯ್ತು. ಯಹೂದ ಕುಲದ ಒಳಗಿನ ಹಲವಾರು ವಂಶಗಳಲ್ಲಿ ಚೀಟಿಯು ಜೆರಾಹಿಯರ ವಂಶವನ್ನು ಗುರುತಿಸಿತು. ಈಗ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಯಿತು. ಈಗಂತೂ ತನಿಖೆ ಒಂದು ನಿರ್ದಿಷ್ಟ ಕುಟುಂಬದ ಮೇಲೆ ಬಂದು ನಿಂತಿತು, ಜಬ್ದಿಯ ಕುಟುಂಬ. ಅಪರಾಧಿ ಈಗ ಕೇವಲ ಕೆಲವೇ ಜನರ ನಡುವೆ ಇದ್ದ. ಈ ಹಂತದಲ್ಲಿ ಆಕಾನ ಹೃದಯ ಬಡಿತ ಖಂಡಿತವಾಗಿಯೂ ಜೋರಾಗಿರ್ಬೇಕು. ಮತ್ತು ಕೊನೆಯಗೆ ತನಿಖೆಯ ಅಂತ್ಯ. ಲಕ್ಷಾಂತರ ಜನರ ಮುಂದೆ ಚೀಟಿಯು ಒಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸಿತು, ಆಖಾನ್. ಇಡೀ ಇಸ್ರೇಲ್ನ ಸೋಲಿಗೆ, ಆ 36 ಸೈನಿಕರ ಸಾವಿಗೆ ಕಾರಣನಾದ ವ್ಯಕ್ತಿ ಅವನೇ ಅಂತ ದೈವಿಕ ತೀರ್ಪು ಪ್ರಕಟವಾಯಿತು. ಅವನ ರಹಸ್ಯ ಪಾಪ ಈಗ ಬಯಲಾಗಿತ್ತು. ಇನ್ನೇನು ದಾರಿಯಿತು? ಸಿಕ್ಕಿಬಿದ್ದ ಆಕ್ಯಾನ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ತಾನು ದುರಾಸೆಯಿಂದ ಆ ವಸ್ತುಗಳನ್ನು ಕದ್ದು ತನ್ನ ಗುಡಾರದಲ್ಲಿ ಬಚ್ಚಿಟ್ಟಿದ್ದಾಗಿ ಎಲ್ಲರ ಮುಂದೆ ಹೇಳಿದ. ಅವನ ತಪ್ಪೊಪ್ಪಿಗೆಯ ಜೊತೆಗೆ ಕದ್ದ ವಸ್ತುಗಳ ಸ್ಥಳ ಕೂಡ ಬಹಿರಂಗವಾಯಿತು. ಅಪರಾಧ ಬಯಲಾದ ಮೇಲೆ ಅದರ ಪರಿಹಾರದ ಸಮಯ ಬಂದಿತ್ತು. ಆಕಾನ್ನ ದುರಾಸೆಗತೆತ್ತ ಬೆಲೆ ಕೇವಲ ಸೋಲಾಗಿರಲಿಲ್ಲ. ಸಮುದಾಯದಿಂದ ಆ ಶಾಪವನ್ನು ತೆಗೆದುಹಾಕಲು ಒಂದು ಕಠಿಣವಾದ ಆದರೆ ಅವಶ್ಯಕವಾದ ಶಿಕ್ಷೆಯನ್ನು ಜಾರಿಗೊಳಿಸಬೇಕಾಯಿತು. ಒಂದು ತಪ್ಪು, ಆದರೆ ಅದರ ಪರಿಣಾಮ ನೋಡಿ. ಆಕಾನ್ನ ಒಂದು ದುರಾಸೆಯ ಕೃತ್ಯ ಇಡೀ ಜನಾಂಗಕ್ಕೆ ಸೋಲು ತಂದಿತು. ಆ ಪಾಪಕ್ಕಾಗಿ ಅವನು ಮತ್ತು ಅವನ ಇಡೀ ಕುಟುಂಬ ಕಠಿಣ ಶಿಕ್ಷೆ ಅನುಭವಿಸಬೇಕಾಯಿತು. ಅಷ್ಟೇ ಅಲ್ಲ, ಇಡೀ ಜನಾಂಗ 36 ಜೀವಗಳನ್ನು ಕಳೆದುಕೊಂಡು ದೇವರ ರಕ್ಷಣೆಯಿಂದ ವಂಚಿತವಾಯಿತು. ಒಬ್ಬ ವ್ಯಕ್ತಿಯ ಆಯ್ಕೆ ಹೇಗೆ ಎಲ್ಲರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಒಮ್ಮೆ ಶಿಕ್ಷೆಯನ್ನು ಜಾರಿಗೊಳಿಸಿದ ನಂತರ ಶಿಬಿರದಿಂದ ಆ ಪಾಪ ತೊಲಗಿತು ಮತ್ತು ತಕ್ಷಣವೇ ದೇವರ ಅನುಗ್ರಹ ಮರಳಿ ಬಂತು. ಆಯಿ ನಗರವನ್ನು ಮತ್ತೆ ಆಕ್ರಮಿಸಲು ಮತ್ತು ಈ ಬಾರಿ ಖಚಿತವಾಗಿ ಗೆಲ್ಲಲು ದೇವರು ಅವರಿಗೆ ವಾಗ್ದಾನ ಮಾಡಿದ. ಈ ಪ್ರಾಚೀನ ಕಥೆ ಇವತ್ತಿಗೂ ಪ್ರಸ್ತುತವಾಗಿರುವ ಒಂದು ಗಂಭೀರ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಒಬ್ಬ ವ್ಯಕ್ತಿಯ ರಹಸ್ಯ ತಪ್ಪುಗಳು ಅಥವಾ ಮುಚ್ಚಿಟ್ಟ ಪಾಪಗಳು ಯಾವಾಗ ಇಡೀ ಸಮುದಾಯದ ಸಮಸ್ಯೆಯಾಗಿ ಬದಲಾಗುತ್ತವೆ? ಯೋಚಿಸಬೇಕಾದ ವಿಷಯ ಅಲ್ವಾ? ಇವತ್ ನಾವು ನೋಡಕ್ ಹೊರಟಿರೋದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ. ಒಂದು ಆಘಾತಕಾರಿ ಸೋಲು ಹೇಗೆ ಇತಿಹಾಸದಲ್ಲೇ ಒಂದು ಅದ್ಭುತ ಮಿಲಿಟರಿ ವಿಜಯವಾಗಿ ಬದಲಾಯಿತು ಅನ್ನೋದ್ರ ಬಗ್ಗೆ. ಈ ಕಥೆ ಶುರುವಾಗೋದೇ ಒಂದು ಸಂಖ್ಯೆಯಿಂದ. ಆ ಸಂಖ್ಯೆ 36. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ. ಐ ಅಂತ ಒಂದು ಚಿಕ್ಕ ಕಾನಾನ್ಯ ಪಟ್ಟಣ ಇತ್ತು. ಅದರ ಮುಂದೆ ಇಸ್ರಾಯೇಲಿ ಸೈನಿಕರು ಹೀನಾಯವಾಗಿ ಸೋತ್ಹೋಗ್ತಾರೆ. ಆಗ ಪ್ರಾಣ ಕಳೆದುಕೊಂಡ ಯೋಧರ ಸಂಖ್ಯೆ ಇದು. ಈ ಸೋಲಿನ ನಂತರ ಇಸ್ರೇಲಿನ ನಾಯಕ ಜೋಶುವ ಸಂಪೂರ್ಣ ಹತಾಶೆಗೊಂಡು ಹೀಗೆ ಹೇಳ್ತಾನೆ. ಅವನ ಈ ಮಾತುಗಳಲ್ಲೇ ಗೊತ್ತಾಗುತ್ತೆ ಇಡೀ ಶಿಬಿರದಲ್ಲಿ ಎಂಥ ಭಯ, ಎಂಥ ಗೊಂದಲ ಆವರಿಸಿತ್ತು ಅಂತ. ಯೋಚನೆ ಮಾಡಿ, ಇದಕ್ಕೂ ಮುಂಚೆ ಅವರು ಜೆರಿಕೋ ಅನ್ನೋ ಬಲಿಷ್ಠ ಕೋಟೆಯನ್ನೇ ಗೆದ್ದಿದ್ರು. ಅಂಥವರಿಗೆ ಐ ಅನ್ನೋ ಚಿಕ್ಕ ಪಟ್ಟಣದ ಮುಂದೆ ಸೋತಿದ್ದು ದೊಡ್ಡ ಶಾಕ್. ಈ ಒಂದೇ ಒಂದು ಸೋಲು ಅವರು ಶುರು ಮಾಡಿದ್ದ ಇಡೀ ವಿಜಯ ಯಾತ್ರೆಗೆ ಫುಲ್ ಸ್ಟಾಪ್ ಇಡೋ ಅಪಾಯವನ್ನೇ ತಂದೊಟ್ಟಿತ್ತು. ಹಾಗಾದ್ರೆ ಈ ಸೋಲಿಗೆ ನಿಜವಾದ ಕಾರಣವಾದ್ರೂ ಏನು? ಇಲ್ಲಿರೋ ಆಶ್ಚರ್ಯದ ಸಂಗತಿಯೆಂದ್ರೆ ಇದು ಸೈನಿಕರ ದೌರ್ಬಲ್ಯದಿಂದ ಆದ ಸೋಲೇ ಅಲ್ಲ. ಬದಲಾಗಿ ಅವರ ಶಿಬಿರದ ಒಳಗೆ ನಡೆದಿದ್ದ ಒಂದು ಪಾಪದ ಕೃತ್ಯವೇ ಇದಕ್ಕೆಲ್ಲ ಕಾರಣವಾಗಿತ್ತು. ಸರಿ, ಈಗ ಅಪರಾಧಿಯನ್ನ ಪತ್ತೆ ಹಚ್ಚೋಕೆ ಒಂದು ದೊಡ್ಡ ಹುಡುಕಾಟ ಶುರುವಾಗುತ್ತೆ. ಇದು ಹೇಗಿತ್ತು ಅಂದ್ರೆ, ಮೊದ್ಲು ಇಡೀ ಜನಾಂಗ, ಆಮೇಲೆ ಬುಡಕಟ್ಟು, ಅದರಿಂದ ಕುಲ, ಆಮೇಲೆ ಕುಟುಂಬ, ಹೀಗೆ ಫಿಲ್ಟರ್ ಮಾಡ್ತಾ ಬಂದಾಗ ಕೊನೆಗೆ ಆಖಾನ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರು ಹೊರಬರುತ್ತೆ. ಆಖಾನ್ನನ್ನು ವಿಚಾರಣೆ ಮಾಡಿದಾಗ ಅವನು ತನ್ನ ತಪ್ಪನ್ನ ಒಪ್ಕೊಂಡ್ಬಿಡ್ತಾನೆ. ಯುದ್ಧದಲ್ಲಿ ಸಿಕ್ಕಿದ್ದ ಕೆಲವು ವಸ್ತುಗಳನ್ನ ಅವನ್ ಕದ್ದಿಡ್ತಾನೆ. ನೋಡಿ, ಇವುಗಳು ಸುಮ್ನೆ ಯಾವುದೋ ವಸ್ತುಗಳಾಗಿರ್ಲಿಲ್ಲ. ಇವು ದೇವರಿಗೆ ಮುಡಿಪಾಗಿಟ್ಟ ವಸ್ತುಗಳು. ಅಂದ್ರೆ ಯಾರು ತಮ್ಮ ಸ್ವಂತಕ್ಕೆ ಬಳಸಬಾರ್ದಂತಹ ಪವಿತ್ರ ವಸ್ತುಗಳು. ಆಖಾನ್ಗೆ ಶಿಕ್ಷೆ ಕೊಟ್ಟ ನಂತರ ಶಿಬಿರದ ಮೇಲೆ ಏನ್ ಕಳಂಕ ಇತ್ತೋ ಅದೆಲ್ಲ ದೂರವಾಯಿತು. ಈಗ ಎಲ್ಲವೂ ಕ್ಲಿಯರ್. ಒಂದು ಹೊಸ ಯುದ್ಧ ತಂತ್ರದ ಜೊತೆ ಮುಂದೆ ಹೋಗಕ್ಕೆ ದಾರಿ ಕೂಡ ಸುಗಮವಾಯಿತು. ಶಿಬಿರದ ಶುದ್ಧೀಕರಣದ ನಂತರ ಅವರಿಗೆ ಗೆಲ್ಲೋದಕ್ಕೆ ಒಂದು ಹೊಸ, ತುಂಬಾನೇ ಚಾಣಾಕ್ಷತನದಿಂದ ಕೂಡಿದ ಯುದ್ಧತಂತ್ರ ಸಿಗುತ್ತೆ. ಅದೇ ಹೊಂಚುದಾಳಿಯ ಯೋಜನೆ. ಈ ಹೊಸ ಪ್ಲಾನ್ ಪ್ರಕಾರ ಜೋಶುವ ರಾತ್ರೋರಾತ್ರಿ ಐ ಪಟ್ಟಣದ ಹಿಂಭಾಗಕ್ಕೆ ಹೊಂಚ ಹಾಕಿ ಒಂದು ಬಲೆ ಹೆಣೆಯೋಕೆ ಕಳಿಸಿದ ಸೈನಿಕರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 30,000 ಆಯ್ದ ಯೋಧರು. ನೋಡಿ, ಈ ಪ್ಲಾನ್ ಇದೆಯಲ್ಲ, ಇದು ಸುಮ್ನೆ ಹೋಗಿ ಅಟ್ಯಾಕ್ ಮಾಡೋದಲ್ಲ.
ಇದೊಂದು ಪಕ್ಕಾ ಬಲೆ. ಪ್ಲಾನ್ನ ಮೊದಲನೇ ಸ್ಟೆಪ್ ಶತ್ರುಗಳ್ನ ಹೇಗಾದ್ರೂ ಮಾಡಿ ನಗರದಿಂದ ಹೊರಗೆಳೆದು ತರೋದು. ಅವರು ಹೊರಗೆ ಬರ್ತಿದ್ದ ಹಾಗೆ ಹುಂಚು ಹಾಕಿರೋ ಸೈನ್ಯ ಖಾಲಿಯಾದ ನಗರವನ್ನ ವಶಪಡಿಸ್ಕೊಳ್ಳುತ್ತೆ. ಕೊನೆಗೆ ನಗರದಿಂದ ಹೊರಬಂದ ಶತ್ರುಗಳ್ನ ಎರಡೂ ಕಡೆಯಿಂದ ಸುತ್ತುವರಿಯೋದು. ಇದು ಬರೀ ಯುದ್ಧತಂತ್ರ ಅಲ್ಲ, ಇದೊಂದು ಸೈಕೊಲಾಜಿಕಲ್ ಗೇಮ್ ಮತ್ತು ಪರ್ಫೆಕ್ಟ್ ಟೈಮಿಂಗ್ ಇರುವಂತಹ ಒಂದು ದಾಳಿ. ಪ್ಲಾನ್ ವರ್ಕ್ ಆಯ್ತು. ಮೊದಲನೇ ಯುದ್ಧದಲ್ಲಿ ಸುಲಭವಾಗಿ ಗೆದ್ದಿದ್ದೆ ಅನ್ನೋ ಅಹಂಕಾರದಲ್ಲಿ ಐಪಟ್ಟಣದ ರಾಜನಿಗೆ ಈ ಬಲೆ ಕಾಣ್ಲೇ ಇಲ್ಲ. ಅವನು ತನ್ನ ಎಲ್ಲಾ ಸೈನಿಕರನ್ನ ಕರ್ಕೊಂಡು ಇಸ್ರೇಲಿಗರನ್ನ ಅಟ್ಟಿಸ್ಕೊಂಡು ನಗರದಿಂದ ಹೊರಗೆ ಬಂದೇ ಬಿಟ್ಟ. ಐನ ಸೈನಿಕರು ಇಸ್ರೇಲಿಗರನ್ನ ಅಟ್ಟಿಸ್ಕೊಂಡು ತಮ್ಮ ನಗರದಿಂದ ಬಹಳ ದೂರ ಬಂದಿದ್ರು. ಇದೇ ಸರಿಯಾದ ಸಮಯ ಅಂತ ಕಾಯ್ತಿದ್ದ ಜೋಶುವ ತನ್ನ ಕೈಯಲ್ಲಿದ್ದ ಈಟಿಯನ್ನ ಮೇಲೆತ್ತಿತಿ ಸಿಗ್ನಲ್ ಕೊಟ್ಟೇಬಿಟ್ಟ. ಆ ಸಿಗ್ನಲ್ ಸಿಕ್ಕಿದ್ದೇ ತಡ. ಕಣಿವೆಗಳಲ್ಲಿ ಅಡಗುಕೊಂಡಿದ್ದ ಆ 30,000 ಯೋಧರು ಸಿಂಹಗಳ ಹಾಗೆ ಹೊರಗೆ ಬಂದು ಈಗ ರಕ್ಷಕರೇ ಇಲ್ಲದ ಖಾಲಿ ನಗರದ ಮೇಲೆ ಮುಗಿಬಿದ್ರು. ಅವರು ತಕ್ಷಣ ಐಪಟ್ಟಣಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಆಗ ಆಕಾಶದ ತುಂಬೆಲ್ಲ ದಟ್ಟವಾದ ಹೊಗೆ ಆವರಿಸಿಕೊಳ್ಳುತ್ತೆ. ಇದು ಒಂದು ಕಡೆ ಇವರ ಗೆಲುವಿನ ಸಂಕೇತ, ಇನ್ನೊಂದು ಕಡೆ ಇವರನ್ನ ಬೆನ್ನಟ್ಕೊಂಡು ಹೋಗಿದ್ದ ಐನ ಸೈನಿಕರಿಗೆ ಇದೊಂದು ಭಯಾನಕ ದೃಶ್ಯವಾಗಿತ್ತು. ತಮ್ಮ ನಗರ ಹೊತ್ತಿ ಉರಿಯೋದನ್ನ ನೋಡಿ ಐನ ಸೈನಿಕರಿಗೆ ಶಾಕ್ ಆಗುತ್ತೆ. ಅವರು ಭಯದಿಂದ ವಾಪಸ್ ಓಡ್ಬರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟೊತ್ತು ಓಡಿ ಹೋಗೋ ಥರ ನಾಟಕ ಮಾಡ್ತಿದ್ದ ಜೋಶುವನ ಸೈನ್ಯ ಈಗ ಯೂಟರ್ನ್ ತಗೊಂಡು ಅವರ ದಾರಿಯನ್ನ ತಡೆದು ನಿಂತಿತ್ತು. ಈಗ ನೋಡಿ ಐನ ಸೈನಿಕರು ಪಕ್ಕಾ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ರು. ಅಲ್ಲಿಂದ ಮುಂದೆ ನಡೆದಿದ್ದು ಯುದ್ಧ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಸಂಪೂರ್ಣ ಸಂಹಾರ. ಐನ ಸೈನ್ಯ ಸಂಪೂರ್ಣವಾಗಿ ನಾಶವಾಗಿ ಹೋಯ್ತು. ಆ ದಿನ ಮುಗಿಯೋ ಹೊತ್ತಿಗೆ ಐಪಟ್ಟಣದ ಸಂಪೂರ್ಣ ಜನಸಂಖ್ಯೆ ಅಂದ್ರೆ ಸುಮಾರು 12,000 ಜನ, ಗಂಡ್ಸ್ರು ಹೆಂಗಸ್ರು ಎಲ್ಲರೂ ಹತರಾಗಿದ್ರು. ಹಾಗಾದ್ರೆ ಮೊದಲನೇ ಯುದ್ಧದ ಸೋಲಿಗೂ ಎರಡನೇ ಯುದ್ಧದ ಈ ಗೆಲುವಿಗೂ ಇದ್ದ ವ್ಯತ್ಯಾಸವಾದ್ರೂ ಏನು? ಸಿಂಪಲ್. ಮೊದಲನೇ ಯುದ್ಧದ ಸಮಯದಲ್ಲಿ ಶಿಬಿರದಲ್ಲಿ ಪಾಪವಿತ್ತು ಮತ್ತು ಯುದ್ಧತಂತ್ರ ಕೂಡ ನೇರವಾಗಿತ್ತು. ಫಲಿತಾಂಶ ಅವಮಾನಕರ ಸೋಲು. ಆದ್ರೆ ಎರಡನೇ ಯುದ್ಧದಲ್ಲಿ ಶಿಬಿರದಲ್ಲಿ ಆಧ್ಯಾತ್ಮಿಕ ಶುದ್ಧತೆ ಇತ್ತು, ಜೊತೆಗೆ ಒಂದು ಚಾಣಾಕ್ಷ ಯುದ್ಧತಂತ್ರವೂ ಇತ್ತು. ಫಲಿತಾಂಶ ಸಂಪೂರ್ಣ ವಿಜಯ. ಬಹುಶಃ ಇದುವೇ ಈ ಇಡೀ ಕಥೆಯ ಮುಖ್ಯ ಸಂದೇಶ. ಇಂಥ ಒಂದು ದೊಡ್ಡ ಗೆಲುವಿನ ನಂತರ ಇಸ್ರೇಲಿಗರು ಸಂಭ್ರಮ ಆಚರಣೆ ಮಾಡ್ತಾ ಕೂರ್ಲಿಲ್ಲ. ಬದಲಾಗಿ ಅವರು ತಕ್ಷಣವೇ ಒಂದು ಬಲಿಪೀಠವನ್ನ ಕಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ತಮ್ಮನ್ನು ತಾವು ಪುನರ್ ಸಮರ್ಪಿಸಿಕೊಳ್ಳುವ ಒಂದು ಗಂಭೀರವಾದ ಸಮಾರಂಭದಲ್ಲಿ ಭಾಗಿಯಾದ್ರು. ಯಾಕಂದ್ರ ಈ ಗೆಲುವು ಕೇವಲ ಅವರ ಮಿಲಿಟರಿ ಶಕ್ತಿಯಿಂದ ಬಂದಿದ್ದಲ್ಲ, ದೈವಿಕ ಅನುಗ್ರಹದಿಂದಲೂ ಬಂದಿತ್ತು ಅನ್ನೋದವರಿಗೆ ಗೊತ್ತಿತ್ತು. ಅಲ್ಲಿಂದ ಮುಂದೆ ಐಪಟ್ಟಣದ ಆ ಕಪ್ಪಾದ ಅವಶೇಷಗಳು ದೇವರು ತನ್ನ ಜನರಿಗೋಸ್ಕರ ಹೇಗೆ ಹೋರಾಡ್ದ ಅನ್ನೋದಕ್ಕೆ ಒಂದು ಶಾಶ್ವತ ಸ್ಮಾರಕವಾಗಿ, ಒಂದು ನೆನಪಾಗಿ ಹಾಗೆ ಉಳಿದುಕೊಂಡವು. ಈ ಒಂದು ಘಟನೆ ಇಸ್ರೇಲ್ ಜನಾಂಗಕ್ಕೆ ಒಂದು ದೊಡ್ಡ ಪಾಠವನ್ನ ಕಲಿಸಿತು. ಅದೇನಂದ್ರೆ ಪ್ರಾಮಾಣಿಕತೆ ಮತ್ತೆ ವಿಧೇಯತೆ ಒಂದು ರಾಷ್ಟ್ರದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಪಾಪ ಸೋಲನ್ನ ತರುತ್ತೆ, ಆದ್ರೆ ವಿಧೇಯತೆ ಗೆಲುವನ್ನ ತಂದ್ಕೊಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಐಪಟ್ಟಣದ ಮೇಲಿನ ಈ ಗೆಲುವು ಕೇವಲ ಒಂದು ಅದ್ಭುತ ಮಿಲಿಟರಿ ತಂತ್ರದ ಫಲವೇ, ಅಥವಾ ಅದು ದೈವಿಕ ನ್ಯಾಯದ ಪ್ರದರ್ಶನವೇ, ಅಥವಾ ಇವೆರಡರ ಒಂದು ಕಾಂಬಿನೇಷನ್ನ? ಈ ಕಥೆ ಯುದ್ಧತಂತ್ರ, ನಂಬಿಕೆ ಮತ್ತೆ ಅವುಗಳಿಂದಾಗುವ ಪರಿಣಾಮಗಳ ಬಗ್ಗೆ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?